ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾವೀಗ ಮಹಾನಟಿ ರನ್ನರ್ ಅಪ್ ಆದಂತಹ ವರ್ಷ ಅವರಿದ್ದಾರೆ ನಮ್ಮ ಜೊತೆಲಿ. ಅವ್ರನ್ನ ಮಾತಾಡ್ಸೋಣ. ಅವರು ರನ್ನರ್ ಅಪ್ ಆಗಿದ್ದಾರೆ ಅಂದರೆ ಅದಷ್ಟು ಸುಲಭವಾದ ಮಾತಲ್ಲ. ಬಿಕಾಸ್ ಅವ್ರ ಜರ್ನಿನ ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು, ಅವ್ರ ಜರ್ನಿ ಹೇಗಿತ್ತು, ಎಷ್ಟು ಕಷ್ಟದಿಂದ ಮೇಲಕ್ಕೆ ಬಂದಿದ್ದಾರೆ ಅನ್ನೋದು ಪ್ರತಿಯೊಂದು ನಮಗೆ ಗೊತ್ತು. ಇನ್ನೊಂದಷ್ಟು ಡೀಟೇಲ್ ಆಗಿ ಇವತ್ತು ರನ್ನರ್ ಅಪ್ ಆಗಿರೋದ್ರಿಂದ ಹೇಗಿದೆ ಆ ಸ್ಟಾರ್ಡಮ್ ಅಂತ ಎಲ್ಲ ಅವ್ರನ್ನ ಕೇಳ್ತಾ ಹೋಗೋಣ. ಮೊದಲನೇದಾಗಿ ವರ್ಷ ಅವರೇ, ಹೇಗಿದ್ದೀರಾ? ನಮಸ್ಕಾರ ರೀ. ಸೋನಾ ಆರಾಮದೀನ್ರಿ, ನೀವ್ ಹೆಂಗದಿರ್ರಿ? ನಾವು ಸೂಪರ್ ಆಗಿದ್ದೀವಿ. ಈಗ ಅಂದ್ರೆ ನಿಮ್ಮ ಸ್ಟಾರ್ಟಿಂಗ್ ಡೇಸ್ಗೂ ಈಗ ರನ್ನರ್ ಅಪ್ ಆಗಿ ಹೊರ ಬಂದಿರೋದಕ್ಕೂ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಇದೆ. ಅಂದ್ರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ನು ನಿಮ್ಮಲ್ಲಿ ತೀಡ್ತಾ ಇದ್ದಂತಹ ಜಡ್ಜಸ್ಗಳು ಈಗ ಫೈನಲಿ ರನ್ನರ್ ಅಪ್ ಟ್ರೋಫಿ ತಗೊಂಡಿದ್ದೀರಾ. ವಿನ್ನರ್ಗೆ ಒಂದು ಸ್ವಲ್ಪ ಮಿಸ್ ಆಗಿದೆ, ಪರವಾಗಿಲ್ಲ, ದಟ್ಸ್ ಓಕೆ ಅಂತ ಅನ್ಕೊಂಡು. ಹೇಗಿದೆ ರೆಸ್ಪಾನ್ಸ್ ಎಲ್ಲ, ಎಷ್ಟು ಸ್ಕಿಲ್ಡ್ ಅಪ್ ಆದ್ರಿ ಅನ್ನೋದು? ಆಕ್ಟಿಂಗ್ ವೈಸ್ ಹೇಳ್ಬೇಕಂದ್ರೆ ರೀ, ಸೊ ನಾ ಮೊದಲು ಬಂದಾಗ ನೀವು ನೋಡಿರ್ಬೋದ್ರಿ, ನಮ್ಮ ಜಡ್ಜಸ್ಗಳೆಲ್ಲ ನಂಗೆ ರಿವ್ಯೂ ಮಾಡ್ಬೇಕಂದ್ರೆ ಅವ್ರು ಹೇಳ್ತಿದ್ರು, ನೀವು ಒಂದು ಸ್ವಲ್ಪ ಇನ್ನ ಕಂಟ್ರೋಲಿಂಗ್ ಕಲಿಬೇಕವ, ನೀ ಕ್ಯಾರೆಕ್ಟರ್ ಒಳಗೆ ಇನ್ನೂ ಒಂದಿಟ್ಟು ಕಲಿಬೇಕು, ಒಂದು ಸ್ವಲ್ಪ ಅಂಡರ್ ಕಂಟ್ರೋಲ್ ಇರ್ಬೇಕು, ಅಥವಾ ಮೂವಿಗಂತ ಬಂದರೆ ಹಿಂಗೆ ಮಾಡ್ಬೇಕಂತಂದು. ಸೊ ನನ್ನ ಶಾರ್ಟ್ ಮೂವಿ ಬಂದಾಗ ಇದೇ ರಮೇಶ್ ಸರ್ ಹೇಳ್ತಾರೆ, ಒಂದು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಎಲ್ಲೋ ಮೂವಿ ಮಾಡ್ಯಾರ ಅಂತ ಹೇಳಿದ್ರೆ. ಸೊ ಅದೇ ಕಂಪ್ಲೀಟ್ 20 ಎಪಿಸೋಡ್ ಒಳಗೆ ಓಕೆ, ಒಂದು ಕ್ಯಾರೆಕ್ಟರ್ ಅಂದರೆ ಎಷ್ಟು ಮಾಡಬೇಕು, ಎಷ್ಟು ಆ್ಯಕ್ಟಿಂಗ್ ಮಾಡಬೇಕು, ಇನ್ವಾಲ್ವ್ಮೆಂಟ್ ಎಷ್ಟಿರ್ಬೇಕು, ಒಂದು ಹ್ಯಾಂಡ್ ಮೂಮೆಂಟ್ ಎಷ್ಟಿರ್ಬೇಕು, ಪ್ರತಿಯೊಂದೂ ಚಿಕ್ಕ ಪುಟ್ಟ ಕಲ್ತ್ಕೊಂಡು ಒಂದು ಸ್ಟೇಬಲ್ ಆಗಿ, ಅಂದರೆ ಭಾಳ ಚಲೋ ಮಾಡ್ತೀನಿ ಅಂತ ಹೇಳಂಗಿಲ್ರಿ, ಬಟ್ ಮೆಗಾ ಆಡಿಷನ್ಗಿಂತ ಇಲ್ಲಿಂದ ಬಂದರೆ ನನಗೆ ಗೊತ್ತಾಗ್ಯದ ಓಕೆ ನಾ ಏನೇನು ತಪ್ಪು ಮಾಡ್ತೀನಿ ಅಂತ. ಸೊ ಅದು ತಿದ್ಕೊಳ್ಳೋಕೆ ಅಷ್ಟು ನನಗೆ ಹೆಲ್ಪ್ ಆಗ್ಯದ್ರಿ. ಆಮೇಲೆ ರೆಸ್ಪಾನ್ಸ್ ಅಂತ ಬಂದರೆ ಅದೇ ರೀ, ನಾ ಕಿರೀಟ ಗೆದ್ದಿಲ್ರಿ, ಬಟ್ ಭಾಳ ಮಂದಿ ಮನಸ್ಸು ಗೆದ್ದೀನಿ ರೀ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಮೊನ್ನೆ ಎಲ್ಲವಾಗ ಅಂಜನಾದ್ರಿ ಗುಡಿಗೆಲ್ಲ ಹೋದಾಗ ಜನ ಎಲ್ಲರೂ ನಮ್ಮ ಅಮ್ಮನ ನನ್ನ ಗುರ್ತಿಸೋದು ಒಂದಾದರೆ ನಮ್ಮ ಅವ್ವ ಅಪ್ಪನ ಗುರ್ತಿಸ್ತಾರ್ರಿ, ನೀವು ವರ್ಷ ಅವ್ರ ಅವ್ವ ಅಲ್ರಿ, ನೀವು ವರ್ಷ ಅವ್ರ ಅಪ್ಪಾರಲ್ರಿ ಅಂತಂದು. ಸೊ ನಾನು ಫೇಮಸ್ ಅಲ್ದ ನಮ್ಮ ಅವ್ವ ಅಪ್ಪಾರು ಫೇಮಸ್ ಅದಾರ. ಆ್ಯಂಡ್ ಊರಿಗೆ ಹೋದಾಗ ಅದೇ ಮೊನ್ನೆ ಎಲ್ಲವನ್ನ ಗುಡ್ಡಕ್ಕೆ ಹೋದಾಗ ಹೇಗಿತ್ತು ರೆಸ್ಪಾನ್ಸ್ ಅಂದ್ರೆ ರೀ, ಎಲ್ಲರೂ ಕಾರ್ ನಿಲ್ಲಿಸಿ ಮೇಡಮ್ ಒಂದು ಸೆಲ್ಫಿ ಅಂತ ಮಾತಾಡೋದಾಗಿಲ್ರಿ. ಆಮೇಲೆ ಎಲ್ಲ ಅವ್ವಂದ್ರೆ ನನಗೆ ಫ್ಯಾನ್ಸ್ ಅದಾರ್ರಿ. ಆಮೇಲೆ ನಾ ಉತ್ತರ ಕರ್ನಾಟಕ ಅಕ್ಕ ಆಗ್ಬಿಟ್ಟಿನಿ ರೀ, ಎಲ್ಲ ನನಗೆ ಅಕ್ಕ ಅಂತಾರೆ. ಸೊ ಅವ್ವಂದ್ರೆಲ್ಲ ಬಂದರೆ ನನ್ನ ಮಗಳಿಗೆ ಒಂದು 4 ಮಾತು ಹೇಳುವ, ಒಂದು ಬುದ್ಧಿ ಮಾತು ಹೇಳುವ ಅಂತ. ಅಂದರೆ ಮಹಾನಟಿಯಿಂದ ಬರೀ ಒಂದು ಆ್ಯಕ್ಟರ್ ಅಂತ ಫೇಮಸ್ ಆಗಿಲ್ರಿ, ಒಂದು ಯೂತ್ಗೆ ಒಂದು ಇನ್ಸ್ಪಿರೇಷನ್ ಅಂತನೋ, ಒಂದು ಗಟ್ಟಿಗಿತ್ತಿನೋ, ಒಂದು 4 ಜನಕ್ಕೆ ಮಾದರಿ ಆಗುವಂಥ ಹೆಣ್ಮಗಳಂತ ಪರಿಚಯ ಆಗಿನ್ರಿ. ಸೊ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ಅಂದ್ರೆ ಈಗ ನೀವು ಸ್ವತಃ ನೀವೇ ಓದ್ಕೊಂಡು ಜಾಬ್ ಮಾಡಿಕೊಂಡು ಇವತ್ತು ಈ ಹಂತದಲ್ಲಿದ್ದೀರಾ. ಒಂದು ಸಲ ಅದನ್ನ ಎಲ್ಲನೂ ಮೆಲ್ಕು ಹಾಕ್ಬೋದು ಅನ್ನೋದಾದರೆ ನಿಮ್ಗೆ ಯಾವುದು ತುಂಬ ಕಷ್ಟ ಅಂತ ಅನಿಸಿತ್ತು? ನಾನು ಇದನ್ನು ಮಾಡ್ತೀನಿ ಅಂತ ಚಾಲೆಂಜಿಂಗ್ ಆಗಿ ತಗೊಂಡಂತಹ ದಿನಗಳು ಯಾವ್ಯಾವಾಗಿತ್ತು? ಅದ್ರ ಬಗ್ಗೆ ನೆನೆಸ್ಕೊಂಡು ಮಾತಾಡೋದಾದರೆ? ನಿಮಗೆ ಗೊತ್ತಿರೋ ಹಂಗೆ ಪ್ರತಿಯೊಂದು ಘಟ್ಟದೊಳಗೂ ನಾನು ಫೈಟ್ ಮಾಡ್ಕೊತನ ಬಂದೀನಿ ರೀ, ಇಲ್ಲ ಅಂತಲ್ಲ. ಸಣ್ಣಾಗಿರ್ತಾಗ ನಮ್ಮ ಅವ್ವ ಅಪ್ಪಾರು ಮದುವೆ ಮಾಡ್ತೀನಿ ಅಂದಾಗಲೂ ಇಲ್ಲ ನಂಗೆ ಮಾಡ್ಕೊಳಕ್ಕಿಲ್ಲ ಅಂತಂದು. ಅಂದರೆ ನಂಗೆ ಚಿಕ್ಕ ವಯಸ್ಸಿಂದನೂ ನಂಗೆ ಅದೇ ರೀ, ನಾ ಮೊದಲಿನ ಭಾಳ ಹಠವಾದಿ ರೀ. ನಂಗೆ ಮಾಡೋದೈತಿ, ನಾ ಹಿಂಗೆ ಬದುಕಬೇಕಂದ್ರೆ ನಾ ಹಿಂಗೆ ಬದುಕ್ತೀನಿ. ನಾ 4 ಮಂದಿ ಹೇಳಿದ್ರಂತನೋ ಅಥವಾ ಯಾರೋ ಬಟ್ ಮಾಡಿ ಹಿಂಗೆ ಬದುಕಬೇಕಂದ್ರೆ ನಾ ಬದುಕೋ ಹೆಣ್ಮಗಳಲ್ರಿ. ಹಳ್ಳಿಯಿಂದ ಯವ್ವ ನೀ ಕುಸ್ತಿ ಆಡಂಗಿಲ್ಲ ಅಂದಾಗ, ಇಲ್ಲ ಎದಕ್ಕೆ ಹೆಣ್ಮಗಳು ಎದಕ್ಕೆ ಕುಸ್ತಿ ಆಡಬಾರ್ದು, ನಾ ಕುಸ್ತಿನೂ ಆಡೀನಿ. ನಂಗೆ ಚಾಲೆಂಜ್ ಮಾಡೋದಂದ್ರೆ ಭಾಳ ಇಷ್ಟ ರೀ, ಅದಕ್ಕೆ ಅನ್ವಕ್ಕ ನಂಗೆ ಚಾಲೆಂಜಿಂಗ್ ಸ್ಟಾರ್ ಅಂದರೂ ಏನೋ ರೀ. ಸೊ ಅಲ್ಲಿಂದ ಬರೋದಾದ್ರೆ ಪ್ರತಿಯೊಂದು ಟೈಮು ಭಾಳ ಕಷ್ಟ ಆಗೈತ್ರಿ. SSLC ಟೈಮ್ ಒಳಗೂ ಅವ್ವ ಅಪ್ಪಾರದ್ದು ದುಡ್ಯಾಕೆ ಹೋದಾಗ ಮಾಡಿದಾಗ ಒಂದೊಂದು ಹೊತ್ತಿಗೆ ಊಟಗೂ ಕಷ್ಟ ಆಗೈತ್ರಿ. ಬಟ್ ಅವಾಗಲೂ ಪ್ರತಿಯೊಂದು ಟೈಮು ಇಲ್ಲ ರಿಸಲ್ಟ್ ಬಂದಾಗ ಅದೆಲ್ಲ ಮಾಫಿ ಆಗ್ಬಿಡ್ತದೆ, ಅದಕ್ಕೆಲ್ಲ ಉಫಿ ಆಗ್ಬಿಡ್ತದೆ ಎಳ್ಳ ಅಂತಂದು. ಆಮೇಲೆ PUC ಹೋದಾಗ ಒಂದು ಕ್ಷಣಕ್ಕೆ ನಾನು ಆ್ಯಕ್ಚುಲಿ ಕನ್ನಡ ಮೀಡಿಯಮ್ ಓದ್ತೇಕ್ರಿ. ಅಲ್ಲಿ PUC ಒಳಗೆ ಓದ್ಬೇಕು ಎಲ್ಲ ಇಂಗ್ಲೀಷ್ ರೀ. ನಾವೆಲ್ಲ ಧಾತು ಪರಮಾಣು ಅಂದರೆ ಅಲ್ಲಿ ಆಟಮ್ ಮ್ಯಾಟ್ರ್ ಅಂತ ಕರೆಯೋರು. ಅವಾಗೆಲ್ಲ ಅವಾಗ ಹತ್ತಿದ್ದೈತ್ರಿ, ನಾ ಇಲ್ಲೇ ಆತ್ ನೀ ಮದ್ವೆ ಮಾಡಿ ನಂಗೆ ಸಾಕು, ನಂಗೇನು ಆಗೋದಿಲ್ಲ, ನಾ ಏನು ಸೈನ್ಸ್ ಎಲ್ಲ ಓದು ಮಗಳಲ್ಲ, ಮದುವೆ ಮಾಡಿಬಿಡು ಹೊಕ್ಕಿನಿ ಅಂತ ಹತ್ತಿದ್ದು ಐತ್ರಿ. ಅವಾಗೆಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ಅವ್ವರು ಇಲ್ಲ ಇಟ್ಟು ಹದಿತನ ಬಂದು ಮಾಡ ಅಂತಂದು. ಸೊ PUCನೂ ಮಾಡ್ಕೊಂಡೆ. ಆಮೇಲೆ ಫಸ್ಟ್ ಟೈಮ್ ಸಿಟಿಗೆ ಮೈಸೂರಿಗೆ ಕಾಲಿಟ್ಟಿದ್ದು ನನ್ನ ಜೀವನ ಒಳಗೆ ಫಸ್ಟ್ ಟೈಮ್ ಸಿಟಿಗೆ ಬಂದಿದ್ದು. ಅವಾಗೆಲ್ಲ ಬಂದಾಗ ಇಷ್ಟು ದೊಡ್ಡ ಬಿಲ್ಡಿಂಗ್, ಮಂದಿ ಎಲ್ಲ ಪಾಶ್, ಎಲ್ಲ ಇಂಗ್ಲೀಷ್ ಮಾತಾಡೋರು, ಹೆಣ್ಮಕ್ಳೆಲ್ಲ ಫುಲ್ ಪಾಶ್, ಅದೆಲ್ಲ ನೋಡಿದಾಗ ಅನ್ನಿಸ್ತು ಇದು ನನ್ನ ಪ್ರಪಂಚನ, ನಂಗೆ ಇಲ್ಲಿ ಇರಾಕೆ ಆಕೈತೇನ ಅಂತೆಲ್ಲ ಅವಾಗ ಹೆದ್ರಿದ್ದೈತ್ರಿ. ಹೋಗ್ಬೇಕನ್ನ ಹಳ್ಳಿಗೆ ಇಲ್ಲ ಅಂತಂದು. ಆ್ಯಂಡ್ ಜಾಬ್ ತೊಗೋಬೇಕನ್ನೋದು ಭಾಳ ಹಠ ಐತ್ರಿ ನಂಗೆ ಆ ಟೈಮ್ ಒಳಗೆ, ಇಲ್ಲ ಮಾಡ್ಬೇಕಂತಂದು. ಸೊ ಪ್ರತಿ ಟೈಮು ಏನಂದ್ರೆ ರೀ, ನಾ ಹೆಂಗಂದ್ರೆ ಎಲ್ಲ ಮಾಡ್ತೀನಿ ರೀ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನರ್ವಸ್ ಆಕ್ಕೀನಿ, ಅಳ್ತೀನಿ, ಆಮೇಲೆ ಎಲ್ಲ
ಗಟ್ಟಿಗಾಗಿ ತೊಗೊಂಡು ಎಲ್ಲ ಮಾಡ್ತೀನಿ ರೀ. ಸೊ ಪ್ರತಿಯೊಂದು ಟೈಮಿಗೂ ಭಾಳ ಕಷ್ಟ ಆಗ್ಯದ. ಆಮೇಲೆ ಒಡಿಸ್ಸಾಗ ಹೋದ್ವಿ, ಅಲ್ಲೆಲ್ಲೋ ನಾರ್ತ್ ಇಂಡಿಯಾ, ಅದು ಊಟದ ಪದ್ಧತಿ ಬ್ಯಾರೆ, ಮಂದಿ ಬ್ಯಾರೆ, ಅಲ್ಲಿನೂ ಮಾಡ್ಕೊಂಡು ಆಮೇಲೆ ಮತ್ತೆ ಬಳ್ಳಾರಿಗೆ ಬಂದ್ವಿ ರೀ. ಸೊ ಮಹಾನಟಿನೂ ನಾನು ಫಸ್ಟ್ ಸೀಸನ್ ಸೆಲೆಕ್ಟ್ ಆಗಿದ್ದಿಲ್ಲ, ಅವಾಗೂ ಭಾಳ ಹತ್ತಿದ್ದುಂಟು. ಆಮೇಲೆ 1 ವರ್ಷ ಮ್ಯಾನಿಫೆಸ್ಟ್ ಮಾಡಿದ್ದೈತ್ರಿ. ಸೊ ಐತ್ರಿ, ಪ್ರತಿ ಟೈಮಿಗೂ ಅವಾಗ ಕಷ್ಟ ಬಂದದ, ಪ್ರತಿ ಟೈಮಿಗೆ ನನಗೆ ನಾ ಹೇಳ್ಕೊಂಡಿದ್ದೈತ್ರಿ, ಇಲ್ಲ ಮಾಡ್ಬೇಕು, ಕಷ್ಟ ಬರತೈತ್ಲೋ, ನಾಳೆ ಹಿಂಗೆ ಯಾರೋ ಮೈಕ್ ಹಿಡ್ದು ಇಂಟರ್ವ್ಯೂ ಕೇಳಿದಾಗ ಹೇಳಕ್ಕೆ ಒಂದಿಟ್ಟು ಕತಿ ಬೇಕಲ್ಲ, ನಿನ್ನ ಕಷ್ಟದ ಕತಿ ಅಂತ ಹೇಳ್ಕೊಳಕ್ಕೆ. ಸೊ ಎವ್ರಿ ಟೈಮ್ ನನಗೆ ನಾ ಮೋಟಿವೇಟ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೆ. ಅಂಡ್ ನಿಮ್ಗೆ ನಿಮ್ಮ ಸ್ಲ್ಯಾಂಗ್ ಅಥವಾ ನಿಮ್ಮ ಭಾಷೆನೇ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮದಲ್ದೇ ಇರುವಂತಹ ಭಾಷೆ ಅಂದ್ರೆ ಒಂದು ಸ್ಲ್ಯಾಂಗ್ ಅನ್ನ ನೀವು ಸ್ಟೇಜ್ ಮೇಲೆ ಮಾಡಿದಾಗ ಅಷ್ಟಾಗಿ ನಿಮ್ಗೆ ಪ್ರತಿಕ್ರಿಯೆ ಸಿಗ್ಲಿಲ್ಲ. ಒಂದ್ಸಲ ನೀವು ಮೇಡಮ್ ಜೊತೆ ಮಾಡ್ತಿರಲ್ಲ ಒಂದು ಝೀಯಲ್ಲೇ ಅಮೃತಧಾರೆ ಸೀರಿಯಲ್ ಅಲ್ಲಿ ಮೇಡಮ್ ಇದಾರಲ್ಲ, ಚಿತ್ಕಲಾ ಮೇಡಮ್, ಅವ್ರ ಜೊತೆ ಮಾಡಿದಾಗ ನಿಮ್ಗೆ ಸ್ಟ್ರೆಂತ್ ನಿಮ್ಮ ಭಾಷೆ ಅನ್ನೋದು ಗೊತ್ತಾಗತ್ತೆ, ಬಿಕಾಸ್ ಅವರು ಕೂಡ ಉತ್ತರ ಕರ್ನಾಟಕ. ಅದೆಲ್ಲ ಹೇಗಿತ್ತು ಅನ್ನೋದು? ಅಯ್ಯೋ, ನಂಗಂದ್ರೆ ನಾನು ಎವ್ರಿ ಟೈಮ್ ಮಹಾನಟಿ ಟೀಮ್ ಅವ್ರ ಹತ್ರ ಹೋಗಿ, ಮೇಡಮ್ ನಮ್ಮ ಸ್ಲ್ಯಾಂಗ್ ಮಾಡಿಲ್ರಿ ಇದನ್ನ. ಅವ್ರು ನಂಗೆ ಪ್ರತಿ ಟೈಮ್ ಹೇಳೋರು, ವರ್ಷ ನಿನ್ನ ಸ್ಲ್ಯಾಂಗ್ ನಿಂಗೆ ಸ್ಟ್ರಾಂಗ್ ಐತಿ, ಬಟ್ ನೀ ಎಂಡ್ ಆಫ್ ದ ಡೇ 10 ಮೂವಿ ಮಾಡಿದ್ರೆ ಕೆಲವೊಂದು ಮೂವಿ ನೀನು ಈ ಕಡೆದು ಮಾಡ್ಬೇಕಾಗ್ತದ. ಎಷ್ಟೋ ಸತಿ ನೀನು ಹೋಲ್ ಸಮಸ್ತ ಕರ್ನಾಟಕ ಜನ ರೀಚ್ ಆಗ್ಬೇಕಂದ್ರೆ ನೀ ಬರೀ ನಿಮ್ಮ ಸ್ಲ್ಯಾಂಗ್ ಒಳಗೆ ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ ಅಂತಂದು. ಬಟ್ ಏನೋ ರೀ, ಎಂಡ್ ಆಫ್ ದ ಡೇ ತರುಣ್ ಸರ್ ಹೇಳಿದ್ರಲ್ರಿ, ನಾವು ಈ ಕ್ಯಾರೆಕ್ಟರ್ ಮಾಡಿದಾಗ ಹೆಂಗಂತಂದು. ಸೊ ಪ್ರತಿ ಸತಿ ನನ್ನ ಸ್ಲ್ಯಾಂಗ್ ಒಳಗೆ ಮಾಡಿದ್ರೆ ನಾ ಕ್ಯಾರೆಕ್ಟರ್ ಒಳಗೆ ಸ್ವಲ್ಪ ಈಸಿಲಿ ಇನ್ವಾಲ್ವ್ ಆಕ್ಕಿನ್ರಿ. ಅದು ಪಾತ್ರ ನಂದು ಅನ್ನಿಸ್ತದ, ಸ್ವಲ್ಪ ಈಸಿ ಅನ್ನಿಸ್ತದ, ಆ್ಯಂಡ್ ಭಾಳ ಖುಷಿ ಅನ್ನಿಸ್ತದ, ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತದ ನನ್ನ ಭಾಷೆ ಒಳಗೆ ಆ್ಯಕ್ಟ್ ಮಾಡಕ್ರಿ. ಇನ್ನು ಶ್ರೀದೇವಿ ಸಿನಿಮಾ ಶಾರ್ಟ್ ಫಿಲಿಮ್, ಮೊದಲನೇದಾಗಿ ನಿಮ್ಮನ್ನ ನೀವು ಸ್ಕ್ರೀನಲ್ಲಿ ನೋಡ್ಕೊಂಡಾಗ ಹೇಗೆ ಫೀಲ್ ಆಯಿತು? ಆ್ಯಂಡ್ ಸಾಕಷ್ಟು ಜನ ಅಲ್ಲಿ ನಿಮಗೆ ಅಂದರೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಜಡ್ಜಸ್ ಇದ್ರು, ಹಾಗೆ ತುಂಬ ಜನ ಆಡಿಯನ್ಸ್ ಇದ್ರು. ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡಿದಾಗ ಹೇಗೆ ಫೀಲ್ ಆಗ್ತಾ ಇತ್ತು? ಪ್ರೌಡ್ ಫೀಲ್ ಆಗ್ತಾ ಇತ್ತಾ? ನಿಮ್ಮ ಪೇರೆಂಟ್ಸ್ ಏನು ರಿಯಾಕ್ಟ್ ಮಾಡಿದ್ರು? ಊರಲ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ರು? ಅಂದ್ರೆ ಒಂಥರ ಕನಸು ನನಸಾದ ದಿನ ರೀ. ಹೌದ್ರಿ, ಮುಂದೇನೋ ಆಫರ್ಸ್ ಬರ್ತಾವ, ಥಿಯೇಟ್ರ್ ಬರ್ತೀವಿ, ಅದು ಬಿಡ್ತೀವಿ, ಅದು ಸೆಕೆಂಡ್ರಿ ರೀ. ಬಟ್ ಮೊದಲನೇ ಸತಿ ನಮ್ಮನ್ನು ನಾವು ಆ ದೊಡ್ಡ ಥಿಯೇಟ್ರ್ ಒಳಗೆ ನೋಡೋದಂದ್ರೆ, ನಾವು ಸಣ್ಣಾಗಿರ್ತಾಗಿಂತ ಎಂತೆಂಥವು ಹೀರೋಯಿನ್ಗಳನ್ನೆಲ್ಲ ನೋಡ್ಕತ್ತಾಗ ನಾವೆಲ್ಲ ಕ್ಲಾಪ್ಸ್ ಹೊಡೆದಿದ್ದುಂಟು, ಸಿಳ್ಳಿ ಹೊಡೆದಿದ್ದುಂಟು. ಅವಾಗ ನನ್ನ ಹೆಸರು, ನಂದು ಎಂಟ್ರಿ ಆಗ್ತಿರ್ಬೇಕಾದ್ರೆ ಎಲ್ಲರೂ ಕ್ಲಾಪ್ಸ್ ಹೊಡ್ಯಾಕತ್ತಿದ್ರು. ಆಮೇಲೆ ತರುಣ್ ಸರ್ ಮೆನ್ಷನ್ ಮಾಡಿದ್ರು, ವರ್ಷ ನೀ ಎಂಟ್ರಿ ಆಗೋದು ಕಾಟೇರ ಒಳಗೆ ದರ್ಶನ್ ಸರ್ ಎಂಟ್ರಿ ಆಗೋದು ಹಂಗೆ ಅಂತಂದು. ಎಲ್ಲೋ ಭಾಳ ಕೋಇನ್ಸಿಡೆಂಟ್ಸ್ಗಳು. ಆ್ಯಂಡ್ ನನ್ನನ್ನು ನಾನು ದೊಡ್ಡ ಸ್ಟೇಜ್ ಮೇಲೆ ನೋಡ್ಕೊಂಡಾಗ ಒಂದು ಕ್ಷಣಕ್ಕೆ ಎಷ್ಟು ಕೋಟಿ ಕನಸೊಳಗೆ ಇನ್ನೂ ಕೋಟಿ ಸ್ಟೆಪ್ಸ್ ಅದಾವ್ರಿ, ಅದ್ರಾಗ ಒಂದು ಸ್ಟೆಪ್ ಹೆಜ್ಜೆ ಇಟ್ಟಿನ ಅಂತ ಅನ್ಸಿದ್ದ ನನಗೆ ಅವತ್ತು ರೀ. ಪ್ರತಿ ಎಪಿಸೋಡ್ ಮಾಡಿದಾಗ್ಲೂ ಯಾವತ್ತೂ ಏನೋ ಸಾಧಿಸಿನಿ ಅಂತ ಅನ್ಸಿಲ್ರಿ. ಫಸ್ಟ್ ಟೈಮ್ ನಾನು ಎಂಟ್ರಿ ಆಗ್ಬೇಕಾದ್ರೆ ನನ್ನ ಮನೆತನದ ಹೆಸರು ನೋಡಿದಾಗ ಏನೋ ಒಂದು ಸ್ವಲ್ಪ ಸಾಧಿಸಿನಿ ಅಂತಂದು. ಆ್ಯಂಡ್ ನಮ್ಮ ಅವ್ವ ಅಪ್ಪರ್ ಆಬ್ವಿಯಸ್ಲಿ ಭಾಳ ಎಮೋಷನ್ ಆದ್ರಿ, ಕಣ್ಣಾಗ ನೀರು ತೊಗೊಂಬಂದ್ರೆ. ಅವ್ರಿಗೂ ಖುಷಿ ಐತ್ರಿ, ಇಲ್ಲಿಂದನೂ ನನ್ನ ಮಗಳು ಹಳ್ಳಿಯಿಂದ ಬಂದ ಬೆಂಗಳೂರು ದೊಡ್ಡ ಥಿಯೇಟ್ರ್ ಒಳಗೆ ಬರಾಕತ್ತಾಳ ಅಂತಂದು. ಸೊ ಆ್ಯಂಡ್ ಉಮೇಶ್ ಸರ್ ನನಗೆ ಡೈರೆಕ್ಷನ್ ಮಾಡಿದ್ರಿ, ಭಾಳ ಅಂದ್ರೆ ಭಾಳ ಚಲೋ ನಂಗೆ ಡೈರೆಕ್ಟರ್ ಮಾಡಿ. ಹೌದು, ಅಂದ್ರೆ ಅದ್ರೊಳಗೆ ಒಂದು 3 ಸೀನ್ಸ್ ಬರತ್ರಿ. ಸ್ಟಾರ್ಟಿಂಗ್ ಏನಿದೆ ಅದು ಸ್ಮಾಲ್ ಕ್ಲಿಪ್ಸ್ ರೀ, ಅದು ಮಾಂಟೇಜ್ ಥರ ಮಾಡಿದ್ರಿ. ಆಮೇಲೆ ಇನ್ನೊಂದು ಸೀನಲ್ಲಿ ಲಾಸ್ಟ್ದೊಂದು ಸೀನ್ ಬರ್ತದ್ರಿ. ನಾವು ಸ್ಟೋರಿ ಹೇಳ್ಬೇಕಾದ್ರೆ ನಾಳೆ ಶೂಟ್ ಅದಂದ್ರೆ ಇವತ್ತು ಉಮೇಶ್ ಸರ್ ಕರೀತಾರೆ. ಅವ್ರು ಏನಂದ್ರಂದ್ರೆ, ನೋಡವ್ವ ಆ್ಯಕ್ಟಿಂಗ್ ಸ್ಕೋಪ್ ಐತಿ, ನಿನಗೆ ಆ ಸ್ಟ್ರೆಂತ್ ಐತಿ ಅಂತ ನನಗೆ ಗೊತ್ತೈತಿ, ಹಾಗಾಗಿ ನಿಮ್ಮ ಸ್ಲ್ಯಾಂಗ್ ಒಳಗೆ ಮಾಡು, ನಿನ್ನ ಸ್ಟ್ರೆಂತ್ ಅದ ಐತಲ್ಲ, ಸೊ ನಿನ್ನ ಸ್ಲ್ಯಾಂಗ್ ಒಳಗೆ ಮಾಡು. ಏನು ಅಂತಂದ್ರೆ ಲಾಸ್ಟ್ ಏನು 7-8 ಮಿನಿಟ್ಸ್ ಅದ ನೀವು ಒಂದೇ ಟೇಕ್ ಒಳಗೆ ಮಾಡ್ಬೇಕು ಸರ್. ನನಗೆ ತಲೆಯಾಗೇನು, ಸ್ಟೇಜ್ ಮೇಲೆ ಅಂದರೆ ನಾವು ಅಲ್ಲಿ ಇಲ್ಲಿ ಮಾಡ್ತೀವಿ ಅಂದರೆ ಸ್ಟೇಜ್ ಮೇಲೆ ಆತ್ರಿ. ಈಗ ಬೇರೆ ನಾವು ಸೀನ್ ರೀಕ್ರಿಯೇಷನ್ ಅಥವಾ ಸಾಂಗ್ ಶೂಟ್ ಮಾಡಿದಾಗ ಒಂದೊಂದು ಲಿರಿಕ್ಸಿಗೆ ಒಂದೊಂದು ಕಟ್ ಒಂದೊಂದು ಶಾರ್ಟ್ ಹಂಗಂಗೆ ಮಾಡ್ತಿದ್ರು. ಇವ್ರೇನು 7 ನಿಮಿಷ 8 ನಿಮಿಷ ಅನ್ನಕತ್ತಾರಲ್ಲ, ನನ್ನ ಕೈಲಿ ಆಕೈತೆ. ಒಂದು ಕ್ಷಣಕ್ಕೆ ನಂಗೆ ಡೌಟ್ ಬಂತ್ರಿ. ಆಮೇಲೆ ನನಗಿಲ್ಲ ನಾನು ನಂಬಿ ಅಲ್ಲ ಅವ್ರು 7-8 ನಿಮಿಷ ಅಷ್ಟೊಂದು ಮಾಡಾಕತ್ತಾರಂತಂದು. ಸೊ ಅವ್ರು ಹೇಳಿದ್ರು, ನೀ 10 ಸತಿ ಟೇಕ್ ತಗೋ, ಬಟ್ ಸಿಂಗಲ್ ಟೇಕ್ ಒಂದೇ ಟೈಮ್ ನೀವು ಮಾಡ್ಬೇಕಂತ. ಸೊ ಒಂದು 2-3 ಟೇಕ್ ಅಷ್ಟೇ ತೊಗೊಂಡ್ವಿ, ಬಟ್ ಸಿಂಗಲ್ ಟೇಕ್ ರಾತ್ರಿ 2-3 ಗಂಟೆಗೆ ರೀ. ಟ್ರೈನ್ ಬೀಳ್ಸಾತಿದ್ರು, ಹಿಂಗೆ ಕೈ ನಡುಗುದು. ಅದಕ್ಕೆ ಸರ್ 1-2 ನಿಮಿಷ ಮಳಿ ಹಾಕ್ರಿ, ಹಂಗೆ ಒಂದು ಕೈ ನಡುಗುದು ನಿಲ್ಸಿದ್ಮ್ಯಾಗ ಡೈಲಾಗ್ ತೊಗೊತೀನಿ ರೀ ಅಂತಂದು. ಸೊ ಅಷ್ಟೇ ಇನ್ವಾಲ್ವ್ ಆಗಿ ಮಾಡಿದ್ವಿ ರೀ. ಆ್ಯಂಡ್ ಅದೇ ರೀ, ನನ್ನ ಸ್ಟ್ರೆಂತನ್ನು ತೋರಿಸ್ಕೊಳ್ಳೋ ಥರ ಅವ್ರನ್ನ ಸ್ಕ್ರಿಪ್ಟ್ ಬರೆದಿದ್ರು. ಸೊ ಭಾಳ ಖುಷಿ ಆತ್ರಿ. ಫಸ್ಟ್ ಟೈಮ್ ಶ್ರೀದೇವಿ. ಶ್ರೀದೇವಿ ದೊಡ್ಡ ಹೆಸರದು, ತುಂಬಾ ದೊಡ್ಡ ಜವಾಬ್ದಾರಿ ಕೂಡ ಆ ಹೆಸರಿರೋರ ಮೇಲೆ. ನೀವು ಅದ್ರ ಮೂಲಕ ತೆರೆ ಮೇಲೆ ಕಾಣಿಸ್ಕೊಂಡಿದ್ದೀರಾ ಅಂದ್ರೆ ಆಪರ್ಚುನಿಟೀಸ್ ಜಾಸ್ತಿ ಬರಲಿ. ಈ ಹಿಂದೆ ಮಹಾನಟಿಗೂ ಬರೋದಕ್ಕೂ ಮುಂಚೆ ವರ್ಷ ಅವ್ರು ಏನು ಮಾಡ್ಕೊಂಡಿದ್ರು? IT ವರ್ಕ್ ಮಾಡ್ತಿದ್ರಾ, ಓದ್ತಿದ್ರಾ, ಹೇಗೆ?
ಇದಕ್ಕಿಂತ ಮುಂಚೆ ನಾನು JSW ಸ್ಟೀಲ್ ಇಂಡಸ್ಟ್ರಿ ಅಂತ ವಿಜಯನಗರದಲ್ಲಿ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಅದ ರೀ. ಸೊ ಅಲ್ಲಿ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದು. ಇದಕ್ಕಿಂತ ಮುಂಚೆ ನಾನು ಇವ್ರದೇ ಒಂದು ಬ್ರಾಂಚ್ ಅದ ರೀ ಒಡಿಸ್ಸಾ ಒಳಗೆ BPSL ಅಂತ, ಅಲ್ಲಿದ್ದೆ. ಅಲ್ಲಿಂದ ಛತ್ತೀಸ್ಗಢಲ್ಲಿ ಕೆಲಸ ಮಾಡಿ ಆಮೇಲೆ ಬಳ್ಳಾರಿಲಿ ಟ್ರಾನ್ಸ್ಫರ್ ತಗೊಂಡು ಸೊ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಅದು ಬಿಟ್ಟು ಮಹಾನಟಿ ಜರ್ನಿ ಶುರು ಮಾಡಿದ್ದೀರಾ. ಈಗ ರನ್ನರ್ ಅಪ್ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಅಂದರೆ ಫೈನಲಿಸ್ಟ್ ಗಂಟ ಬರೋದೇ ಒಂದು ದೊಡ್ಡ ವಿಷಯ ಆಗತ್ತೆ. ಫೈನಲಿಸ್ಟ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ಅ ವೆರಿ ಬಿಗ್ ಅಂದರೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಫೈನಲಿಸ್ಟ್ ಆಗಿದ್ದಾರೆ ಅಂದರೆ ಅದು ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ, ಒಂದು ಖುಷಿ ಇರುತ್ತೆ, ಒಂದು ಎಕ್ಸ್ಪೆಕ್ಟೇಷನ್ಸ್, ಹೋಪ್ಸ್ ಎಲ್ಲನೂ ಇರುತ್ತೆ. ಸೊ ನೀವು ರನ್ನರ್ ಅಪ್ ಅಂತ ಹೇಳಿದಾಗ ಫೈನಲಿಸ್ಟ್ ಅದು ಗೊತ್ತು, ಎಕ್ಸ್ಪ್ರೆಷನ್ ನೋಡಿದ್ದೀನಿ. ರನ್ನರ್ ಅಪ್ ಅಂದಾಗ ನಿಮ್ಮ ಎಕ್ಸ್ಪ್ರೆಷನ್ ಏನಾಗಿತ್ತು? ಅಂದರೆ ಏನು ಓಡ್ತಾ ಇತ್ತು ತಲೆಯಲ್ಲಿ ಆ ಮೂಮೆಂಟ್ ಅನ್ನೋದು? ಆ ಮೂಮೆಂಟ್ ಅಲ್ಲಿ ಅದೇ ಟು ಬಿ ಫ್ರ್ಯಾಂಕ್ ಅವಾಗ ತಲೆಯಾಗ ಅಯ್ಯೋ ವೋಟಿಂಗ್ಸ್ ಹೆಂಗ್ ಬಂದದ, ಜಡ್ಜಸ್ ಏನ್ ಯೋಚನೆ ಮಾಡಾಕತ್ತಾರ, ಏನ್ ಆಗ್ತದ. ಸೊ ಪ್ರತಿಯೊಂದ್ ಸತಿನೂ ಈಗ ಟಾಪ್ 5 ಹೆಸರು ತಗೋಬೇಕಾದ್ರೆ ಇಲ್ಲಿ ನಂದ್ ಹೆಸರು ಬರ್ತದ, ಅಲ್ಲಿ ಬ್ಯಾಡ ಇಲ್ಲಿದ್ ಬರ್ತದ. ಆಮೇಲೆ ರಮೇಶ್ ಸರ್ ಆ ಕಡೆ ಈ ಕಡೆ ಕೈ ಒಳಗ್ ಬಂದಾಗ ಮಾಡ್ದಾಗ ಅದು ಒಂದ್ ಟೆನ್ಷನ್ ಇತ್ತು ರೀ, ಒಳಗ್ ತ್ರಾಸ ಆಗಾಕತ್ತಿತ್ತ, ಯವ್ವ ಏನ್ ಆಕೈತಿ ಏನಂತಂದ. ಬಟ್ ಅದೇ ರೀ ಎಂಡ್ ಆಫ್ ದ ಡೇ ನಮ್ಗ ಭಾಳ ಹೆಮ್ಮೆ ಅದ ರೀ, ಖುಷಿ ಅದ. ಯಾಕಂದ್ರ ಸೀಸನ್ 1 ಆಡಿಷನ್ ಸೆಲೆಕ್ಟ್ ಆಗುಲ್ಲ ಅದಕ್ರಿ. ನಾ 1 ವರ್ಷ ವೇಟ್ ಮಾಡಿ ಮೆಗಾ ಆಡಿಷನ್ ಒಳಗ ಅಕ್ಕಿನೋ ಇಲ್ಲೋ ಅಂತ ಹೆದರ್ಕೊಂಡ್ ನಿತ್ತಕ್ಕಿ ಫಿನಾಲೆಗ್ ಬಂದ ರನ್ನರ್ ಅಪ್ ಆಗಿ ಅಷ್ಟು ವಿನ್ನಿಂಗ್ ಪ್ರೈಸ್ ತಗೊಂಡ್ ಜನರ ಪ್ರೀತಿ ಗಳಿಸ್ಕೊಂಡ. ಸೊ ಅಷ್ಟೆಲ್ಲ ಬಂದಿದ್ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಅದ ರೀ. ಓಕೆ, ಈಗ ಮಹಾನಟಿ ಆದಮೇಲೆ ವಾಟ್ ನೆಕ್ಸ್ಟ್? ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತೀರಾ? ಆಫರ್ಸ್ ಬರ್ತಾ ಇದೆಯಾ? ಅಥವಾ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅನ್ನೋದು? ಸೊ ಸದ್ಯಕ್ಕೆ ರೀ ಅಂದ್ರೆ ಅದೇ ರೀ, ನಾನು ಇಷ್ಟು ವರ್ಷ ವೇಟ್ ಮಾಡಿದ್ದೇನಂದ್ರೆ ಯಾವುದಾದ್ರೂ ಒಂದು ಆಪರ್ಚುನಿಟಿ ಬರುತ್ತೆ, ಸೊ ಸ್ವಲ್ಪ ಜಾಬಿಂದ ಕಿಕ್ಔಟ್ ಆಗಿ ಏನ್ರ ಹೊಸದು ಮಾಡ್ಬೇಕಂತಂದು. ಸೊ ಒಂದಿಷ್ಟು ಕತೆಗಳು ಬರಾಕತ್ತಾವ್ರಿ. ಸೊ ನಮ್ಗೆ ಯಾವ್ದು ಒಳ್ಳೇದು ಅನಿಸ್ತದೆ, ಜನಕ್ಕೆ ಯಾವ್ದು ಇಷ್ಟ, ನನಗೆ ಯಾವ್ದು ಇಷ್ಟ ನೋಡಿ ಸೊ ಆದಷ್ಟು ಬೇಗ ನಾವು ತೆರೆ ಮೇಲೆ ಬರೋಣ ಅನ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ವರ್ಷ ಅವರೇ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ದೊಡ್ಡ ಪರದೆ ಮೇಲೆ ಆದಷ್ಟು ಬೇಗ ಕಾಣಿಸ್ಕೊಂಡು ಮಿಂಚಿ ಅಂತ ಹೇಳ್ತಾ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.